ಕ್ಷೇತ್ರದಲ್ಲಿ ಕಳೆದ ವರ್ಷ ಬರೀ 8 TMC ಮಳೆ ಆಗಿದೆ. ಮಂಜುನಾಥ್, ಅರ್ಥ ಆಯ್ತಾ? ಮಳೆ ಆಗಿರೋದೇ 8 TMC. ಇದ್ರ ಮಧ್ಯೆ ನಿಮ್ಗೆ ಒಟ್ಟು ಎತ್ತಿನ ಹೊಳೆ ಬೇಕಿದ್ದು 24 TMC. ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ರೀತಿ ಸರಿಯಾಗಿ ಪ್ರತಿ ವರ್ಷ ಎಷ್ಟು ಮಳೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಾವು ಆ ಎತ್ತಿನ ಹೊಳೆ ನೀರನ್ನ ಇಲ್ಲಿಗೆ ತರಲಿಕ್ಕೆ ಸಾಧ್ಯವಾ? ಬೈ ಚಾನ್ಸ್ ಬರ್ತಾವ. ಮೊಟ್ಟ ಮೊದಲನೇದಾಗಿ ಕಳೆದ 50 ದಿನಗಳಿಂದ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ತಮ್ಮ ಕೆರೆಯ ನೀರನ್ನ ಉಳಿಸ್ಕೊಳ್ಬೇಕು. ತಮ್ಮ ಜಮೀನುಗಳಷ್ಟೇ ಅಲ್ಲ, ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಎಕರೆ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ. ವೈಯಕ್ತಿಕವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ. ಒಂದು ದಿವಸ ಕೂತ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇವತ್ತು 50ನೇ ದಿವಸಕ್ಕೆ ಅವರು ಹೋರಾಟ ಬಂದಿದೆ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಎಷ್ಟು ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ಇದು ನಾನು ಕೆಲವು ದಿನಗಳ ಹಿಂದೆನೆ ಬರಬೇಕಿತ್ತು. ಆದರೆ ನನಗೆ ಮನೆಯಲ್ಲಿ ನಮ್ಮ ತಾಯಿಯವರ ಅನಾರೋಗ್ಯ ಮತ್ತು ಅವರ ನಿಧನ ಆದ್ರಿಂದ ನಾನು ಬರ್ತಕ್ಕಂಥದ್ದು ಸ್ವಲ್ಪ ತಡ ಆಯಿತು. ಹಾಗಾಗಿ ಅವರ ಕ್ಷಮೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇದೊಂದು ಬಹಳ ವಿಚಿತ್ರವಾದಂಥ ಸಂದರ್ಭ. ನಾನು ಕಳೆದ ಕೆಲವು ದಿನಗಳಿಂದ ವಾಟದ ಹೊಸಳ್ಳಿ ಕೆರೆ ಮತ್ತು ಗೌರಿಬಿದನೂರು ಪಟ್ಟಣಕ್ಕೆ ನೀರು ಕೊಡ್ತಕ್ಕಂಥ ಒಂದು ಯೋಜನೆಯ ಬಗ್ಗೆ ಕೆಲವು ಸ್ನೇಹಿತರ ಹತ್ರ ಮತ್ತು ಕೆಲವು ಮಾಹಿತಿಯನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಿದೆ. ಈ ಹೋರಾಟವನ್ನ ಯಾರಾದರೂ ಮೊದಲು ವಿರೋಧ ಮಾಡಬೇಕಾಗಿದ್ದಿದ್ರೆ ನನ್ನ ಪ್ರಕಾರ ಅವರು ಗೌರಿಬಿದನೂರು ಪಟ್ಟಣದವರು ವಿರೋಧ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಈಗ ಯೋಜನೆಗೆ ಅಡಿಗಲ್ಲು ಹಾಕಿದ್ದಾರೆ. 70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆಗೆ ಅಡಿಗಲ್ಲು ಹಾಕಿದ್ದಾರೆ. ಇದರಿಂದ ವಾಟದೊಸಳ್ಳಿ ಕೆರೆಯಿಂದ ಗೌರಿಬಿದನೂರು ಪಟ್ಟಣಕ್ಕೆ ನೀರು ಬರ್ತದೆ ಅಂತ ಹೇಳಿ ಪಟ್ಟಣದವರೇನಾದ್ರೂ ಅನ್ಕೊಂಡಿದ್ರೆ ಇದು ಸಾಧ್ಯವೇ ಇಲ್ಲ. ಯಾಕೆ ನೀರು ಬರೋದಿಲ್ಲ? ನೀವು ದಯವಿಟ್ಟು ಇಲ್ಲಿ ಪಟ್ಟಣದಲ್ಲಿ ನಾನು ಎಲ್ಲ ಮಾಧ್ಯಮದ ಮುಖಾಂತರ, ಸಾಮಾಜಿಕ ಮಾಧ್ಯಮದ ಮುಖಾಂತರ ಗೌರಿಬಿದನೂರು ಪಟ್ಟಣದ ಎಲ್ಲ ಮಹಾಜನತೆಯನ್ನ ಕೇಳ್ಕೊಳ್ತೇನೆ. ನಿಮ್ಮ ಮೂತಿಗೆ ಬೆಣ್ಣೆ ಹಚ್ಚತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೌರಿಬಿದನೂರು ಪಟ್ಟಣ ಏನು ಏಕಾಏಕಿ ಪಟ್ಟಣ ಆಗಿ ರೂಪುಗೊಂಡಿದ್ದಲ್ಲ. ಒಂದು ಕಾಲದಲ್ಲಿ ಅದು ಹಳ್ಳಿನೇ. ವೀರಮ್ನಹಳ್ಳಿ, ಮಾದನಹಳ್ಳಿ, ಬೇರೆ ಬೇರೆ ಹಳ್ಳಿಗಳು, ಕರೇಕಲ್ಲಹಳ್ಳಿ ಎಲ್ಲ ಸೇರಿ ಒಂದು ದೊಡ್ಡ ಪಂಚಾಯಿತಿ ಆಯಿತು, ಪುರಸಭೆ ಆಯಿತು. ಈಗ ಗೊಟಗನಾಪುರ, ಕಲ್ಲುಡಿ, ಗುಂಡಾಪುರ ಮುಂತಾದ ಬೇರೆ ಬೇರೆ ಹಳ್ಳಿಗಳನ್ನು ತೆಗೆದುಕೊಂಡು ನಗರಸಭೆ ಆಗಿದೆ. ಸಾವಿರಾರು ಜನ ಹಳ್ಳಿಗಳಿಂದ ವಲಸೆ ಬಂದು ಅವರವರು ತಮ್ಮ ಜೀವನವನ್ನ ಗೌರಿಬಿದನೂರು ಪಟ್ಟಣದಲ್ಲಿ ಮನೆಗಳು ಮಗಡ್ಕೊಂಡು ಇಲ್ಲಿ ಉದ್ಯೋಗ ಮಾಡಿಕೊಂಡು ಮಕ್ಕಳನ್ನ ಇಲ್ಲಿ ಶಾಲೆಗಳಿಗೆ ಸೇರಿಸಿಕೊಂಡಿದ್ದಾರೆ. ಮತ್ತು ಹಳ್ಳಿಗಳಲ್ಲಿ ಅವರು ಇವತ್ತಿಗೂ ಕೂಡ ಜಮೀನುಗಳನ್ನ ಇಟ್ಕೊಂಡು ಪ್ರತಿ ದಿವಸ ಬೇಸಾಯಕ್ಕೆ ಮತ್ತೊಂದು ಹೋಗಿ ಬರ್ತಾ ಇದ್ದಾರೆ. ಗೌರಿಬಿದನೂರು ಬಿಟ್ಟು ಹಳ್ಳಿಗಳು ಇಲ್ಲ, ಹಳ್ಳಿಗಳು ಬಿಟ್ಟು ಗೌರಿಬಿದನೂರು ಇಲ್ಲ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಗೌರಿಬಿದನೂರು ಪಟ್ಟಣದ ನಿವಾಸಿಗಳಿಗೆ ನಾನು ಮನವಿ ಮಾಡ್ತೇನೆ. ಯೋಜನೆ ಆಯ್ತು, ಪೈಪ್ ಲೈನು ಹಾಕಿದ್ರು, ನೀರು ಬರಲ್ಲ. ಮುಂದೆ ಏನು ಮಾಡ್ತೀರಿ? ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ನಮಗೆ ಕುಡಿಯುವ ನೀರಿನ ಯೋಜನೆ ಬೇಕು ಅಂದ್ರೆ, ಈಗಾಗಲೇ ನಾವು ಎತ್ತಿನೊಳ್ಳೆ ವಾಡದೊಸಳ್ಳಿಂದ ಪೈಪ್ ಲೈನ್ ಹಾಕ್ಸಿದ್ದೀವಲ್ಲಪ್ಪ, ನಿಮಗೆ ಮತ್ತೆ ಮತ್ತೆ ಎಲ್ಲಿಂದ ದುಡ್ಡು ತಂದ್ಕೊಡೋಣ ಅಂತ ಸರ್ಕಾರ ಕೇಳೋದಿಲ್ವಾ? ನಿಮಗೆ ನೀರೂ ಇಲ್ಲ, ಅವ್ರಿಗೂ ಇಲ್ಲ. ಈಗ ಇದು ಎಂತ ಬಿಕ್ಕಟ್ಟಿನ ಪರಿಸ್ಥಿತಿ ನೋಡಿ. ಈ ಯೋಜನೆಯ ವಿರುದ್ಧ ದಯಮಾಡಿ ನಾನು ಕೈ ಮುಗಿದು ಜೋಡಿಸ್ತೇನೆ.
ಕೇಳ್ಕೊಳ್ತೇನೆ, ಗೌರಿಬಿದನೂರು ಪಟ್ಟಣದ ನಿವಾಸಿಗಳು ಎದ್ದು ನಿಂತ್ಕೊಳ್ಳಿ. ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ, ಇನ್ಕ್ಲೂಡಿಂಗ್ ವಾಟದೋಸಳ್ಳಿಯವರು. ನಿಮಗೆ ನೀರು ಕೊಟ್ಟೇ ಕೊಡಬೇಕು. ಅದಕ್ಕೆ ತುರ್ತಾಗಿ ಒಂದು ಶಾಶ್ವತವಾದಂತ ಒಂದು ಬೇರೆ ವ್ಯವಸ್ಥೆ ಆಗಬೇಕು. ವಾಟದ ಹೊಸಳ್ಳಿಂದ ತರೋದಕ್ಕೆ ನಿಮ್ ಕೈಲಿ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇನ್ನೂ ಒಂದು ನೋಡಿ, ಮಾನ್ಯ ಜಲಸಂಪನ್ಮೂಲ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲೇ ನೋಡಿ, ಲಕ್ಕೇನಹಳ್ಳಿ ಸಮತೋಲನ ಜಲಾಶಯದಿಂದ, ಚೆನ್ನಾಗಿ ಕೇಳಿಸ್ಕೊಳ್ರಪ್ಪ ಪತ್ರಕರ್ತರು, ಲಕ್ಕೇನಹಳ್ಳಿ ಬರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ಬಾರ್ಡರ್. ಬೈರುಗೊಂಡ್ಲು ಹತ್ರ ಕಟ್ತೀವಿ ಅಂದ್ರು, ಲ್ಯಾಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ ಆಗಿ ಅವ್ರು ಕಟ್ಟಕ್ ಆಗ್ಲಿಲ್ಲ. ಹಾಗಾಗಿ ಈಗ ಲಕ್ಕೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಮತೋಲನವಾದ ರಿಸರ್ವಾಯರ್ ಕಟ್ತೇವೆ, ಅಲ್ಲಿಂದ ಗ್ರಾವಿಟಿನಲ್ಲಿ ಪೈಪ್ಲೈನ್ ಹಾಕಿ ನಾವು ನೀರು ಬಿಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿಗೆ ಲಕ್ಕೇನಹಳ್ಳಿನಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಗಿಲ್ಲ. ಈ ಕ್ಷಣಕ್ಕೆ ಲ್ಯಾಂಡ್ ಅಕ್ವಿಸೇಷನ್ ಇನ್ನೂ ಲಕ್ಕೇನಹಳ್ಳಿನಲ್ಲಿ ಆಗಿಲ್ಲ. ಅಲ್ಲಿ ಎಲ್ಲ ಇದೆ, ಕೊಡ್ತೀನಿ. 2878 ಕೋಟಿ ಪೈಪ್ಲೈನ್ ಮಾಡೋದಕ್ಕೆ ನಾವು ಈಗಾಗಲೇ ಕೆಲಸ ಟೆಂಡರ್ ಅಲಾಟ್ ಮಾಡಿದ್ದಾರೆ. ಇದು ನೋಡಿ ತಮಾಷೆ, ಲಕ್ಕೇನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸಲಿಕ್ಕೆ 2878 ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ 2000